ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದೆ ನಮ್ಮ ದೇಶದ ಮೆಚ್ಚಿನ ಬೈಕು ಸ್ಪ್ಲೆಂಡರ್, ಹೀರೋ ಹೋಂಡಾ ಸ್ಪ್ಲೆಂಡರ್. ಇವತ್ತು ಈ ಸ್ಪ್ಲೆಂಡರ್ನ ನಾವು ತುಮಕೂರು ಕಡೆಗೆ ತೊಗೊಂಡೋಗ್ತಾ ಇದ್ದೀವಿ. ಬನ್ನಿ ಹಂಗೆ ಮಾತಾಡೋಣ ಗಾಡಿ ಬಗ್ಗೆ. ಈ ಟ್ರಾಫಿಕ್ಕಿಂದ ಆಚೆ ಹೋಗ್ಬಿಡೋಣ ಫಸ್ಟು. ನೋಡಿ ಗಾಡಿ 90 ಹೊಡಿತಾ ಇದೆ. ಏನು ಸ್ಮೂತಾಗಿದೆ ಇಂಜಿನ್ ಮಾತ್ರ. ಬೆಂಗಳೂರು ಇಂದ ಆಚೆ ಹೋಗೋದೇ ಒಂದು ದೊಡ್ಡ ವಿಷಯ. ಎಷ್ಟು ಬೆಂಗಳೂರು ಬಾರ್ಡ್ರ್ ದಾಟೋದೇ ಒಂದು ದೊಡ್ಡ ಕಷ್ಟ. ಆ ಥರ ಟ್ರಾಫಿಕ್ ಇರುತ್ತೆ. ಅಂಟು ಮೇಲೆ ಕಾಲಿಟ್ಟಂಗೆ ಕಿತ್ಕೊಳ್ಳೋದು ತುಂಬ ಕಷ್ಟ ಒಳಗಡೆ ಹೋದ್ಮೇಲೆ. ಸ್ಪ್ಲೆಂಡರ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಎಲ್ಲ ಮನೆಗೂ ಇಷ್ಟ ಆಗುವಂಥ, ಸೂಟ್ ಆಗುವಂಥ ಒಂದು ವರ್ಸಟೈಲ್ ಗಾಡಿ ಅಂತ ಹೇಳ್ಬೋದು. ನೋಡಿ ಆರಾಮಾಗಿ 90-100 ಮಧ್ಯ ಕ್ರೂಸ್ ಬೇರೆ ಮಾಡುತ್ತೆ. ಲಾಂಗ್ ಡಿಸ್ಟೆನ್ಸ್ ಅಂದರೆ ಲಾಂಗ್ ಡಿಸ್ಟೆನ್ಸ್ ಕಷ್ಟ ಇದೆ ಈ ಗಾಡೀಲಿ. cc ಇಂಜಿನ್ ಆದ್ರೂ ಚೆನ್ನಾಗಿ ಓಡ್ತಾ ಇದೆ. ಸಾಕು ಇಷ್ಟು ಹೊಡಿದ್ರೆ. ಬೆಂಗಳೂರು ತುಮಕೂರು ಹೊಡೋದಕ್ಕೆ ಸೂಪರ್ ಆಗಿದೆಯಲ್ಲ. ಈ ಟ್ರಾಫಿಕಲ್ಲಿ ಯಾವ ಬೈಕ್ ಇದ್ರೇನು ಹೋಗೋದು ಇಷ್ಟರಲ್ಲೇ ತಾನೆ. ಈ ಗಾಡಿನ ಲಾಸ್ಟ್ ವೀಕು ಸರ್ವಿಸ್ ಮಾಡಿಸಿದೆ. ಇಂಜಿನ್ ಆಯಿಲು, ಏರ್ ಫಿಲ್ಟರು, ಸ್ಪೀಡೋಮೀಟ್ರು, ಕೇಬಲ್ಲು, ಬ್ರೇಕ್ ಶೂಸು ಫ್ರಂಟು ಬ್ಯಾಕು, ಕಾರ್ಬೊರೇಟ್ರ್ ಫುಲ್ ಸರ್ವಿಸು, ಕ್ಲೀನಿಂಗು. ಇನ್ನು ಮಿಕ್ಕಿದೆಲ್ಲ ಮಾಮೂಲಿ ಚೈನ್ ಟೈಟು, ಲೂಬ್ರಿಗೇಷನ್ನು ಇದಿಷ್ಟ ಆಗಿದೆ. ಇಷ್ಟೆಲ್ಲ ಮಾಡಿ ಲೇಬರ್ ಸೇರಿಸಿ ಆಗಿದ್ದು ಕಾಸ್ಟು 3,000 ರೂಪಾಯಿ. ಇನ್ನೇನು ಸೀಟ್ ಕವರು, ಇಷ್ಟೆಲ್ಲ ಹಾಕ್ಸಿದ್ಮೇಲೆ ಆಗಿದ್ದು 3,000 ರೂಪಾಯಿ ಅಂತ. ನಮ್ಮ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬ್ರೇಕ್ ಪ್ಯಾಡ್, ಬರೀ ಬ್ರೇಕ್ ಪ್ಯಾಡ್ ರೇರ್ 3,500 ರೂಪಾಯಿ. ಅನ್ನಕ್ಕೆ ಬೇರೆ ಚಾರ್ಜು. ಇದನ್ನು ರಾಯಲ್ ಎನ್ಫೀಲ್ಡ್ ಜೊತೆ ಕಂಪೇರ್ ಮಾಡ್ತಾ ಇಲ್ಲ, ಬಟ್
ಆ ಬೈಕ್ಗಳು ಎಷ್ಟಾಗುತ್ತೆ ಮೇಂಟೆನೆನ್ಸ್ಗೆ, ಈ ಬೈಕ್ಗಳು ಎಷ್ಟಾಗುತ್ತೆ ಮೇಂಟೆನೆನ್ಸ್ಗೆ ಅಂತ ಕಂಪ್ಯಾರಿಸನ್. CB 300R ಬರ್ತಾ ಇದೆ ನಮ್ಮ ಪಕ್ಕ. ಅದೇ ಚೆನ್ನಾಗಿದೆ ಗಾಡಿ, ಅದನ್ನೊಂದು ದಿವಸ ರಿವ್ಯೂ ಮಾಡೋಣ. ತುಮಕೂರಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿದ್ದೀವಿ. ಸ್ಪ್ಲೆಂಡರ್ದು ಪರ್ಫಾರ್ಮೆನ್ಸು ಎಲ್ಲಿ ಮಿಂಚುತ್ತೆ ಅಂದರೆ ಈ ಥರ ಕಂಡೀಷನ್ಸಲ್ಲಿ, ಅರ್ಬನ್ ಕಂಜೆಸ್ಟೆಡ್ ಟ್ರಾಫಿಕ್ ಕಂಡೀಷನ್ಸ್. ₹500 ಪೆಟ್ರೋಲ್ ಹಾಕ್ಸಿದೆ. ಇವತ್ತು ತುಮಕೂರು ಬರೋಷ್ಟರಲ್ಲಿ ಏನೋ 1 ಲೀಟ್ರ್ ಖಾಲಿಯಾಗಿರ್ಬೋದೇನೋ ಅಷ್ಟೇ, ಇನ್ನೂ ಅರ್ಧ ಟ್ಯಾಂಕ್ ತೋರಿಸ್ತಾ ಇದೆ. ನಾವು ಚಚ್ಚಡಿರೋ ರೇಂಜ್ಗೆ ಕೊಟ್ಟಿರ್ಬೋದು ಒಂದು 30, 35, 40ವರೆಗೂ ಆರಾಮಾಗಿ ಕೊಟ್ಟಿರ್ಬೋದು. ನೀಟಾಗಿ ಈ ಥರ ಕಂಡೀಷನ್ಸ್ನಲ್ಲಿ ಓಡಿಸಿದ್ರೆ ಒಂದು 50, 60 ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೆಸ್ಟ್ ಮಾಡಬೇಕು ಒಂದ್ಸಲಿ ಇದನ್ನು. ಮಂಡಿಪೇಟೆ ರಸ್ತೆ ತುಮಕೂರು ಸಖತ್ತಾಗಿದೆ. ಅದು ಒಳ್ಳೆ ಪರಿಮಳಪ್ಪ, ಘಮ ಘಮ ಅಂತ ಇದೆ. ತುಮಕೂರಲ್ಲಿ ಒಂದು JC ರೋಡ್ ಇದೆ. ಆ JC ರೋಡನ್ನು ನಡಿ ಸೂಪರ್. ಒಂದು ಸ್ಟ್ರೆಚ್ ಆಫ್ ರೋಡು, ನಿಮಗೇನು ಬೇಕು ಎಲ್ಲ ಇದೆ. ಲಿಟ್ರಲಿ ಗಾಡಿ ಪಾರ್ಟ್ಸು, ಹಾರ್ಡ್ವೇರು, ಫಿಶ್ ಅಂಗಡಿ, ಸಿಮೆಂಟ್ ಅಂಗಡಿ, ಸ್ಟೀಲ್ ಅಂಗಡಿ, ಇನ್ನೇನು ಬೇಕು ನಿಮಗೆ ಎಲ್ಲ ಸಿಗುತ್ತೆ ಒಂದು ರೋಡು. ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ರೆ ಮನೆಗೆಲ್ಲ ಎತ್ಕೊಂಡು ಹೋಗ್ಬಿಡ್ಬೋದು, ಒಂದು ಮನೆಯೇ ಕಟ್ಬಿಡ್ಬೋದು. ನಮ್ಮ ಬೆಂಗಳೂರು ಮಾರ್ಕೆಟ್ ತುಂಬ ಕಂಜೆಸ್ಟ್ ಇದೆಯಪ್ಪ. ಅದ್ರ ಮಧ್ಯೆ ಈ BBMP ಅವ್ರು ಬೇರೆ ಇವಾಗ ರೋಡ್ ಕಿತ್ತಾಕ್ತಾನೆ ಇರ್ತಾರೆ. ಇವಾಗ ಪ್ರೆಸೆಂಟು ನೀವು ಕಲಾಸಿಪಾಳ್ಯಕ್ಕೆ ಹೋಗ್ಬಿಡಿ, ನಿಮ್ಮ ಕೆಲಸ ಮುಗಿಸ್ಕೊಂಡು ಆಚೆ ಬರೋದಕ್ಕೆ 4 ಅವರ್ ಬೇಕು. ಅದು ಅಂಗಡೀಲಿ ಕೆಲಸ 5 ನಿಮಿಷ ಇರುತ್ತೆ. ಆದರೆ ನೀವು ಗಾಡಿ ನಿಲ್ಲಿಸಿ ನಿಮ್ಮ ಓನ್ ಕಾರಾಗಿರಲ್ಲಿ ಹೋಗ್ಬಿಟ್ರೆ ಅಂತೂ ಒಳ್ಳೆ ಮಜಾ. ಎಲ್ಲೋ ಕಾರ್ ನಿಲ್ಲಿಸಿ ಎಲ್ಲಿಗೋ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸ್ಪ್ಲೆಂಡರ್ ಬಿಟ್ಟು ಇವಾಗ ನಮ್ಮ ಕೈಲಿದೆ ಹಸ್ಕಿ ಸ್ವಾಟ್ ಪಿಲನ್. ಈ ಗಾಡಿಯಲ್ಲಿ ಮಾತ್ರ ಒಂದು ಯಾವ್ದಾರ ಸೂಪರ್ ಬೈಕ್ ಓಡಿಸ್ಬಿಡ್ಬೋದು. ಬಟ್ ಈ ಗಾಡೀಲಿ ಆಗೋ ಹೀಟಿಂಗ್ ಪ್ರಾಬ್ಲಮ್ಮು ಅಷ್ಟಿಷ್ಟಲ್ಲ, ಆಲ್ರೆಡಿ ಹೀಟಿಂಗು.
ಬೈಕು ನಿಂತಿದ್ದಾರೆ. ಆ ಕಡೆ ಹೋಗ್ಬೇಕು. ಜಿಂಕೆವನ ಈ ಕಡೆನಲ್ಲಿ. ಅದಾಗಿದೆ ರೋಡು. ಈ ಗಾಡಿಗೆ ಅಪೋಲೋ ಟೈರ್ ತೆಗ್ದ್ಬಿಟ್ಟು ಆಲ್ ಪರ್ಪಸ್ ಸ್ಟಿಕ್ಕಿ ಟೈರ್ಸ್ ಹಾಕ್ಬೇಕು. ಯಾವುದಾದ್ರು ಮಿಷೆಲಿನೋ ಮೆಡ್ಸಿಡಾರೋ ಆಟ ಆಡೋಕ್ಕೆ ಒಳ್ಳೆ ಮಜಾ ಇರುತ್ತೆ. ಹಂಗೆ ಓಡಿಸ್ಕೊಂಡು ದೇವರಾಜದುರ್ಗ ಕಡೆ ಬಂದ್ಬಿಟ್ವಿ. ಇಲ್ಲಿ ಬಂದರೆ ರೋಡ್ದು ಕಂಡೀಷನ್ ನೋಡಿ, ಸಾಕಾಗಿತ್ತು ರೋಡ್ ಇದು. ಇದನ್ನು ಕಿತ್ತಾಕ್ಬಿಟ್ಟೇನೋ ಮತ್ತೆ ಏನೋ ಮಾಡ್ತಾ ಇದ್ದಾರೆ. ಚೆನ್ನಾಗಿದ್ದು ರೋಡ್ನ ಯಾಕೆ ಗುರು ಕಿತ್ತಾಕಿದ್ರಿ? ಅದೇ ಅರ್ಥ ಆಗಲ್ಲ. ಚೆನ್ನಾಗಿರೋ ರೋಡ್ನ ಕಿತ್ತಾಕ್ಬಿಟ್ಟು ಇನ್ನೊಂದೇನೋ ಮಾಡ್ತೀವಿ ಅಂತಾರೆ. ಆಮೇಲೆ ಆಗ್ತಾರ ಆಯಿತು, ಚೆನ್ನಾಗಿರೋ ರೋಡ್ನ ಕಿತ್ತಾಕಿ ಹೊಸ ರೋಡ್ ಮಾಡ್ತಾರೆ ಅಂತಲೇ ಅಂದ್ಕೊಳ್ಳೋಣ. ಆ ರೋಡ್ ಬರೋದೇ ಇಲ್ವಲ್ಲ ಬಾಳ್ಕೆ. ಒಂದೆರಡು ಸಲ ಮಳೆ ಬಂದರೆ ಎಲ್ಲ ಕಿತ್ತೋಗಿರುತ್ತೆ, ಗುಂಡಿ ಬಿದ್ದೋಗಿರುತ್ತೆ. ಏನು ಕತೆನೋ ಇರೋದು. ಬ್ರೋ ನೋಸೋ ಸ್ಪಾಟ್ ಅಂದರು, ಅದಕ್ಕೆ ಬಂದರೆ ಬ್ರೋ ಜೊತೆಗೆ ಕ್ರೇಜಿ ಆಗಿದೆ ಸ್ಪಾಟು. ಓ ಬೆಳಗ್ಗೆ ಸ್ಪ್ಲೆಂಡರ್ ಆಯಿತು, ಮಧ್ಯಾಹ್ನ ಸ್ಕೋರ್ನ ಆಯಿತು, ಇವಾಗ ಆ್ಯಕ್ಟಿವ್ ಆಗಿ ಬಂದಿದ್ದೀವಿ. ಈ ಗಾಡಿ ನಮ್ಮ ಫ್ರೆಂಡ್ದಂತೆ, ಫ್ರೆಂಡವರ ವೈಫ್ದು. ಅದನ್ನು ಸರ್ವಿಸ್ ಮಾಡಿಸ್ಬೇಕಂತೆ. ಫೋರ್ಕ್ ಎಲ್ಲ ಹೋಗ್ಬಿಟ್ಟಿದೆ. ಫೋರ್ಕ್ ಅಂತೀನಿ, ಕೋನ್ ಸೆಟ್ಟು. ಹೆಂಗೆಂಗೋ ಆಡುತ್ತೆ ಗಾಡಿಗೆ, ಹೆಂಗೆ ಬೇಕೋ ಹಂಗೆ ಆಡುತ್ತೆ. ನಾವು ಹಿಡ್ಕೋಬೇಕು. ಬೆಳಗ್ಗೆ ಹೀರೋ ಹೋಂಡಾದು ಮೋಸ್ಟ್ ಸೆಲ್ಲಿಂಗ್ ಬೈಕು, ಸಾಯಂಕಾಲ ಹೋಂಡಾದು ಮೋಸ್ಟ್ ಸೆಲ್ಲಿಂಗ್ ಸ್ಕೂಟರು ಆಯ್ತಲ್ಲ. ಸೆಲೆಕ್ಷನ್ ಆ್ಯಂಡ್ ಕಲೆಕ್ಷನ್. ಗಾಡಿ ಏನು ಮಾಡ್ತಾ ಇದೆ ಅಂದರೆ ಲೆಫ್ಟ್ಗೆ ಎಳಿತಾ ಇದೆ. ಅದು ಅಲ್ಲೋಗ್ಬೇಕಂತೆ, ಅಲ್ಲೋಗ್ಬೇಕು ನಾನು ಅಂತ ಹೇಳ್ತಾ ಇದ್ದೀನಿ. ಅಲ್ಲೋಗ್ಬೇಕಂತೆ. ಫಿಟ್ಟಿಂಗ್ ಹೊಡ್ಬೇಕು ಗಾಡಿ ಜೊತೆಗೆ. ಆ ಕಡೆ ಬೇಡ ಈ ಕಡೆ ಹೋಗ್ರು ಅಂತ. ಓಹೋ,
ಆ್ಯಕ್ಟಿವಾ ಮಾಡಿದ್ದು ಸಿಟಿ ಯೂಸ್ಗೆ ಅಂತ. ನಮ್ಮ ಸಿಟಿಲಿ ನೋಡಿದ್ರೆ ರೋಡ್ ಇಷ್ಟು ಅಸಹ್ಯವಾಗಿದೆ. ಇದು ಸಸ್ಪೆನ್ಷನ್ ನೋಡಿದ್ರೆ ಯಾವುದೋ ಸ್ಪೋರ್ಟ್ಸ್ ಬೈಕ್ ಸಸ್ಪೆನ್ಷನ್ ಇದ್ದಂಗೆ ಫ್ರಂಟು. ಈ ಥರ ಇರೋ ರೋಡ್ಗೆ ಆ ಥರ ಸಸ್ಪೆನ್ಷನ್ ಕೊಡಬಾರ್ದಿತ್ತು ಅವರು. ನಮ್ಮ ಅಸ್ಕಿ ನಂಬರ್ ಪ್ಲೇಟು ಒಂದು ಕಡೆ ಬಿಚ್ಚೋಗ್ಬಿಟ್ಟಿದೆ. ಎಲ್ಲಿ ಬಿಚ್ಚೋಯ್ತೋ ಗೊತ್ತಿಲ್ವರ, ಅಣ್ಣಂಗೆ ಹೇಳ್ಬೇಕು. ಒಪ್ಪೆಲ್ ಆಸ್ಟ್ರಾ ಇನ್ನು ಇದನ್ನ ಹಿಡ್ಕೊಂಡು ಓಡಿಸ್ತಾ ಇದ್ದಾರೆ ನೋಡಿ ಜನ. ನೈಸ್. ಈ ಗೋರ್ಗುಂಟೆಪಾಳ್ಯ ಸಿಗ್ನಲ್ ದಾಟದೆ ಒಂದು ಹರ ಸಾಹಸ. ವಾರ್ನಿಂಗ್, ಓವರ್ ಥಿಂಕಿಂಗ್ ಕಿಲ್ಸ್ ಯುವರ್ ಹ್ಯಾಪಿನೆಸ್ ಅಂತೆ. ಸರಿ ಗುರು. ವೈಟ್ ವಾಲ್ ಟಯರು ಪೇಂಟ್ ಹೊಡೆದ್ಬಿಟ್ಟ ಅವನು. ಓಹೋ, ಇಲ್ಲೇನೋ ಗೇಮ್ಸ್ ಇದೆ. ಮಸ್ಕಿ ಹಣ್ಣು ಅವನು ಅಷ್ಟೇ. ಅವನು ಅಲ್ಲೋಗಿ ಜಾಯ್ನ್ ಆಗ್ಬಿಟ್ಟ. ನಾವು ಆ ಕಡೆಯಿಂದ ಬರ್ತೀವಿ. Hey! ಅಷ್ಟೇ, ಅಲ್ಲಿ ತಗ್ಲಾಕೊಂಡ ನಾವು ಅಲ್ಲಿ ರೌಂಡ್ ಹಾಕೊಂಡು ಹಿಂಗೆ ಹೊಟ್ಟೋಗೋಣ. ಏನು ಗುರು ಹಾವಳಿ ಇದು, ಫುಲ್ ಏರಿಯಾನೇ ಗುಬ್ಬೆ ಬಸ್ಬಿಟ್ಟಿದ್ದಾರೆ. ಟ್ರಾಫಿಕ್ ಅಪ್ಪ, ರೋಡೆಲ್ಲ ಕಿತ್ತಾಕಿ. ಅದನ್ನೇ ಬೆಳಗ್ಗೆ ಹೇಳ್ತಾ ಇದ್ನ, ಚೆನ್ನಾಗಿರೋ ರೋಡ್ನ ಕಿತ್ತಾಕ್ತಾರೆ, ಆಮೇಲೆ ಇನ್ನೂ ಚೆನ್ನಾಗಿ ರೋಡ್ ಮಾಡ್ತೀವಿ ಅಂತ ಮಾಡ್ತಾರೆ. ಅದಾಯಿತು. ಚೆನ್ನಾಗಿರೋ ರೋಡಲ್ಲಿ ಮತ್ತೆ ಹೊಸದಾಗಿ ಪೈಪ್ ಹಾಕಬೇಕು ಅಂತಾರೆ, ಕಿತ್ತಾಕ್ತಾರೆ. ಅದು ಕಿತ್ತಾಕಾದ್ಮೇಲೆ ನೋಡಿ, ಡೀಪ್ ಎಕ್ಸ್ಕವೇಷನ್ ಗೋಸ್ಲೋ ಅಲ್ಲಿವರೆಗೂ. ಆಯಿತಾ, ಹಂಗೆಲ್ಲ ರೌಂಡ್ ಹಾಕ್ಕೊಂಡು ಬರ್ತೀನಿ ತಿರ್ಗಾ ಮುಂದಕ್ಕೆ, ಏನೋ ಒಂದು ಆಗುತ್ತೆ ಅಂತ. ಇಲ್ಲಿ ಬಂದು ಹಿಂಗೆ ರೈಟ್ ಹೊಡಿತೀನ, ಇಲ್ಲಿ ಕಿತ್ತಾಕ್ಬಿಟ್ಟು ಬ್ಲಾಕ್ ಮಾಡಿರ್ತಾರೆ. ನಾನು ಇವಾಗ ಸ್ಟ್ರೈಟ್ ಹೋಗ್ಬೇಕಾಗಿತ್ತು, ಇಲ್ಲ ಹೋಗು ಮತ್ತೆ ರೌಂಡಕ್ಕು.
ಮತ್ತೆ ಬಂದು ನೋಡಿ ಇಲ್ಲೆಲ್ಲ ಆಲ್ರೆಡಿ ಕಿತ್ತಾಕ್ಬಿಟ್ಟು ಮಣ್ಣು ಮುಚ್ಚಿದ್ದಾರೆ. ಇದಕ್ಕೆ ಟಾರ್ ಹಾಕೋದಕ್ಕೆ ಇನ್ನೆಷ್ಟು ವರ್ಷನೋ ಗೊತ್ತಿಲ್ಲ. ಇಷ್ಟುದ್ದ ನಾನು ಅಲ್ಲೇ ಹಿಂದೆ ಹೋಗ್ಬೇಕಾಗಿತ್ತು, ಇಲ್ಲ ಇಲ್ಲಿ ಮುಂದೆ ಬಂದು ತಿರ್ಗಾ ರೈಟ್ ತೊಗೊಂಡು ರೈಟ್ ತೊಗೊಂಡ್ರೆ ಇಲ್ಲಿ ಈ ಥರ ಕಿತ್ತಾಕಿರ್ತಾರೆ. ಸ್ಟ್ರೈಟ್ ತೊಗೊಂಡಿದ್ರೆ ಇದೇ ರೋಡು ಸ್ಟ್ರೈಟ್ ಬರ್ತಾಯಿದ್ದೆ, ಆಗಲ್ಲ. ಇವಾಗ ನೋಡಿ ಫುಲ್ಲು ಅಯ್ಯೋ. ಮತ್ತೆ ಇಲ್ಲಿ ರೈಟ್ ತೊಗೊಳ್ಳೋಣ ಅಂದರೆ ಇಲ್ಲ, ಓಪನ್ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಬೈಕ್ ಅವ್ರಿಗೆ. ಬಾಪ ಇಲ್ಲಿ ಈ ಥರ ಅಯ್ಯಬ್ಬ, ಹಿಂಗೆ ಕತೆ. ನೆಕ್ಸ್ಟ್ ಟೈಮು ಕಂಪನಿಯವರು ಯಾವುದಾದ್ರೂ ಮೊಪೆಡ್ ಬಿಡ್ತೀರಾ ಅಂದರೆ ಇಂಪಲ್ಸ್ ಥರ ಸಸ್ಪೆನ್ಷನ್ ಇಡಿ ಮುಂದೆ, ಯಾವುದು ದೊಡ್ಡ ಬೈಕ್ ಥರ. ಆವಾಗ ಈ ಥರ ರೋಡ್ಗಳಲ್ಲಿ ಓಡಾಡ್ಬೋದು. ಇಲ್ಲಿಗೆ 2 ವೀಲರ್ ಸವಾಸ ಆಯಿತು, 4 ವೀಲರ್ ಸವಾಸ ಮಾಡಿ. ಬರಲ್ಲ.